ರಾತ್ರೋರಾತ್ರಿ ಐಟಿ ಕಂಪನಿ ಕ್ಲೋಸ್ ಆಗಿದೆ. ಟೆಕ್ಕಿಗಳಿಗೆ ಇದೀಗ ಶಾಕ್ ಎದುರಾಗಿದೆ. ಬೀದಿಗೆ ಬಿದ್ದ ನೂರಾರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಕ್ಲೋಸ್ಡ್ ಅಂಟಿಲ್ ಫರ್ದರ್ ನೋಟಿಸ್. ಹೇಳದೆ ಕೇಳದೆ ಬಾಗಿಲು ಮುಚ್ಚಿದ ಐಟಿ ಕಂಪನಿ. ಉದ್ಯೋಗ ಕಳೆದುಕೊಂಡ 700 ಸಾಫ್ಟ್ವೇರ್ ಇಂಜಿನಿಯರ್ಸ್. ಪುಣೆಯ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಎಂಬ ಕಂಪನಿ ಇದೀಗ ಬಂದ್ ಆಗಿದೆ. ಹಿಂಜವಾಡಿ ಫೇಸ್ 2 ನಲ್ಲಿರುವಂತಹ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಕಂಪನಿ ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ನಡೆಸಿದ್ದಂತಹ ಥಿಂಕ್ ಟೆಕ್ನಾಲಜಿ ಸಂಸ್ಥೆ ಆರ್ಥಿಕ ಸಂಕಷ್ಟದ ಕಾರಣ ರಾತ್ರೋರಾತ್ರಿ ಸಾಫ್ಟ್ವೇರ್ ಕಂಪನಿ ಬಂದ್ ಆಗಿದೆ. ಈ ಬೆನ್ನಲ್ಲೇ ಐಟಿ ಕಂಪನಿಗಳ ಉದ್ಯೋಗಿಗಳ ಭದ್ರತೆ ಬಗ್ಗೆ ಈಗ ಚರ್ಚೆ, ಆತಂಕ ಶುರುವಾಗಿದೆ. ರಾತ್ರೋರಾತ್ರಿ ಐಟಿ ಕಂಪನಿ ಕ್ಲೋಸ್ ಆಗಿರುವಂತದ್ದು ಟೆಕ್ಕಿಗಳಿಗೆ ಶಾಕ್ ಎದುರಾಗಿದೆ. ಬೀದಿಗೆ ಬಿದ್ದ ನೂರಾರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಕ್ಲೋಸ್ಡ್ ಅಂಟಿಲ್ ಫರ್ದರ್ ನೋಟಿಸ್ ಅಂತ ಹೇಳಿರುವಂತದ್ದು. ಹೇಳದೆ ಕೇಳದೆ ಬಾಗಿಲು ಮುಚ್ಚಿದ ಐಟಿ ಕಂಪನಿ. ಉದ್ಯೋಗ ಕಳೆದುಕೊಂಡ 700 ಸಾಫ್ಟ್ವೇರ್ ಇಂಜಿನಿಯರ್ಸ್. ಪುಣೆಯ ಥಿಂಕ್ ಟೆಕ್ನಾಲಜಿ ಎಂಬ ಕಂಪನಿ ಈಗ ಹಿಂಜಡವಾಗಿ ಫೇಸ್ 2 ನಲ್ಲಿರುವಂತಹ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಕಂಪನಿ ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ನೇಮಕಾತಿಯನ್ನ ನಡೆಸಿತ್ತು. ಈ ಒಂದು ಥಿಂಕ್ ಟೆಕ್ನಾಲಜಿ ಸಂಸ್ಥೆ ಆರ್ಥಿಕ ಸಂಕಷ್ಟದ ಕಾರಣವನ್ನ ನೀಡಿ ಸಾಫ್ಟ್ವೇರ್ ಕಂಪನಿಯನ್ನ ಬಂದ್ ಮಾಡಿದೆ. ರಾತ್ರೋರಾತ್ರಿ ಐಟಿ ಕಂಪನಿ ಕ್ಲೋಸ್ ಆಗಿರುವಂತದ್ದು ಟೆಕ್ಕಿಗಳಿಗೆ ಇದರಿಂದ ಶಾಕ್ ಆಗಿದೆ. ಬೀದಿಗೆ ಬಿದ್ದಿದ್ದಾರೆ ನೂರಾರು ಸಾಫ್ಟ್ವೇರ್ ಇಂಜಿನಿಯರ್ಗಳು. ಕ್ಲೋಸ್ಡ್ ಅಂಟಿಲ್ ಫರ್ದರ್ ನೋಟಿಸ್ ಅಂತ ಹೇಳದೆ ಕೇಳದೆ ಬಾಗಿಲನ್ನ ಮುಚ್ಚಿದೆ ಐಟಿ ಕಂಪನಿ. ಎಲ್ಲಿಗೆ ಹೋಗ್ಬೇಕು 700 ಜನ? ಉದ್ಯೋಗ ಕಳೆದುಕೊಂಡಿರುವಂತಹ 700 ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ. ಪುಣೆಯ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಎಂಬ ಕಂಪನಿ ಇದೀಗ ಬಂದ್ ಆಗಿದೆ. ಬೆಂಗಳೂರಿನಲ್ಲಿ ಹಿಂಜವಾಡಿ ಫೇಸ್ 2 ನಲ್ಲಿರುವಂತಹ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಕಂಪನಿ ಇದಾಗಿದ್ದು ಕಳೆದ ವರ್ಷ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ನೇಮಕಾತಿಯನ್ನ ನಡೆಸಿತ್ತು ಥಿಂಕ್ ಟೆಕ್ನಾಲಜಿ ಸಂಸ್ಥೆ. ಆದರೆ ಇವತ್ತು ಏಕಾಏಕಿಯಾಗಿ ಬಂದ್ ಮಾಡಿರುವಂಥದ್ದು, ಕಾರಣ ಕೊಟ್ಟಿರುವಂಥದ್ದು ಆರ್ಥಿಕ ಸಂಕಷ್ಟ ಅನ್ನುವಂತಹ ಕಾರಣವನ್ನ ಕೊಟ್ಟು ರಾತ್ರೋರಾತ್ರಿ ಸಾಫ್ಟ್ವೇರ್ ಕಂಪನಿ ಬಂದ್ ಆಗಿರುವಂಥದ್ದು. ಈ ಬೆನ್ನಲ್ಲೇ ಇದೀಗ ಐಟಿ ಉದ್ಯೋಗಿಗಳ ಭದ್ರತೆ ಬಗ್ಗೆ ಹಾಗೆ ಆತಂಕದ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಏನ್ ಮಾಡಬೇಕು? ಈ ರೀತಿಯಾಗಿ ಏಕಾಏಕಿಯಾಗಿ ಕ್ಲೋಸ್ ಆದ್ರೆ ಕಂಪನಿಗಳು ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು. 700 ಜನ ಈಗಾಗಲೇ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಈ ಒಂದು ಥಿಂಕ್ ಟೆಕ್ನಾಲಜಿ ಕಂಪನಿಯಿಂದಾಗಿ. ಸಾಫ್ಟ್ವೇರ್ ಕಂಪನಿ ಇದು. ಕ್ಲೋಸ್ಡ್ ಅಂಟಿಲ್ ಫರ್ದರ್ ನೋಟಿಸ್ ಅಂತ ನೋಟಿಸನ್ನು ಅಂಟಿಸಿರುವಂಥದ್ದು. ಹೇಳದೆ ಕೇಳದೆ ಬಾಗಿಲು ಮುಚ್ಚಿದೆ ಐಟಿ ಕಂಪನಿ. ಇದರಿಂದಾಗಿ 700 ಮಂದಿ ಕೆಲಸವನ್ನ ಕಳೆದುಕೊಂಡಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಎಲ್ಲಿಗೆ ಹೋಗಬೇಕು? ಏಕಾಏಕಿಯಾಗಿ ಕೆಲಸ ತೆಗೆದ್ರೆ ಪುಣೆಯ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಎಂಬ ಕಂಪನಿ ಇದೀಗ ಬಂದ್ ಆಗಿದೆ. ಹಿಂಜವಾಡಿ ಫೇಸ್ 2 ನಲ್ಲಿರುವಂತಹ ಥಿಂಕ್ ಟೆಕ್ನಾಲಜಿ ಇಂಡಿಯಾ ಕಂಪನಿ ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ನೇಮಕಾತಿಯನ್ನ ಮಾಡಿಕೊಂಡಿತ್ತು ಈ ಒಂದು ಸಂಸ್ಥೆ, ಥಿಂಕ್ ಟೆಕ್ನಾಲಜಿ ಸಂಸ್ಥೆ. ಆದರೆ ಆರ್ಥಿಕ ಸಂಕಷ್ಟದ ಕಾರಣ ನೀಡಿ ರಾತ್ರೋರಾತ್ರಿ ಸಾಫ್ಟ್ವೇರ್ ಬಂದ್ ಮಾಡಿದೆ. ಸಾಫ್ಟ್ವೇರ್ ಕಂಪನಿ ಬಂದ್ ಆಗಿದೆ. ಈ ಬೆನ್ನಲ್ಲೇ ಇದೀಗ ಕಂಪನಿಗಳ ಉದ್ಯೋಗಿಗಳ ಭದ್ರತೆ ಹಾಗೆ ಚರ್ಚೆ ಶುರುವಾಗಿರುವಂಥದ್ದು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ.